ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 36ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ವಾಕ್ಯದಲ್ಲಿ ನೋಡುವಾಗ ನಮ್ಮ ತಂದೆಯಾದ ದೇವರು ಯೇಸು ಕ್ರಿಸ್ತನು ಕರುಣೆ ಉಳ್ಳವನಾಗಿದ್ದಾನೆ. ನಾವುಗಳು ಕೂಡ ಕರುಣೆ ಉಳ್ಳವರಾಗಿ ಇರಬೇಕೆಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ತಂದೆಯಾದ ದೇವರು ಯೇಸು ಕ್ರಿಸ್ತನು ಕರುಣೆ ಉಳ್ಳವನಾಗಿದ್ದಾನೆ. ನಾವು ಕೂಡ ಕರುಣೆ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಲೋಕದಲ್ಲಿ ಅನೇಕ ಜನರಿಗೆ ನಾವು ದಯೆ ತೋರುತ್ತಾ ಇದ್ದೇವಾ? ನಮ್ಮ ಕರುಣೆಯನ್ನು ನಾವು ವ್ಯಕ್ತಪಡಿಸುತ್ತಾ ಇದ್ದೇವಾ? ಈ ಲೋಕದಲ್ಲಿ ಅನೇಕ ಜನರುಗಳಿದ್ದಾರೆ. ಅನೇಕ ಕಷ್ಟಗಳು, ವೇದನೆಗಳು, ರೋಗ ರುಜಿನಗಳು, ಅವರಿಗೆ ಬೇಕಾಗಿರ್ತಕ್ಕಂಥ ಅನೇಕ ಸಹಾಯಗಳನ್ನು ಕೇಳಿಕೊಂಡು ಈ ಲೋಕದಲ್ಲಿ ಅನೇಕ ಜನರು ಬಂದು ಕೇಳುವಂತವರಾಗಿದ್ದಾರೆ. ಕೇಳುವಾಗ ಆ ಜನರಿಗೆ ನಾವು ಸಹಾಯ ಮಾಡುತ್ತಾ ಇದ್ದೇವಾ? ತಂದೆಯಾದ ದೇವರು ಯೇಸು ಕ್ರಿಸ್ತನ ಕರುಣೆ ನಾವು ಆ ಮಕ್ಕಳಿಗೆ ತೋರಿಸುತ್ತಾ ಇದ್ದೇವಾ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಲೋಕದಲ್ಲಿ ಯಾವ ರೀತಿ ಜನರುಗಳಿದ್ದಾರೆ ಎಂಬುದಾಗಿ ನೋಡುವಾಗ ಅನೇಕ ವಿಧವಾದ ಜನರುಗಳು ಈ ಲೋಕದಲ್ಲಿದ್ದಾರೆ. ಕರುಣೆಯನ್ನು ಕಾಣದೇ ಇರ್ತಕ್ಕಂಥ ಜನರುಗಳಿದ್ದಾರೆ. ಅನೇಕ ಜನರು ಅಹಂಕಾರಿಗಳಿದ್ದಾರೆ, ದುರಹಂಕಾರಿಗಳಿದ್ದಾರೆ. ಅವರಲ್ಲಿ ನಮ್ಮಲ್ಲಿ ಮನೆ ಇದೆ, ಅಂತಸ್ತಿದೆ, ನಮ್ಮಲ್ಲಿ ಭಾರಿ ಬೆಲೆ ಬಾಳುವಂತ ಕಾರುಗಳಿದೆ, ನಮ್ಮಲ್ಲಿ ಎಲ್ಲವೂ ಇದೆ ಎಂಬುದಾಗಿ ಅವರು ಅಹಂಕಾರಿಗಳಾಗಿ ಜೀವಿಸ್ತಾ ಇದ್ದಾರೆ. ಯಾದ ದೇವರು ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಕರುಣೆ ಉಳ್ಳವನಾಗಿದ್ದನೋ ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಕರುಣೆ ಉಳ್ಳವರಾಗಿ ಜೀವಿಸುವಾಗ, ಅನೇಕ ಜನರಿಗೆ ನಾವು ಕರುಣೆ ತೋರಿಸುತ್ತಾ ಜೀವಿಸುವಾಗ ನಾವು ಈ ಲೋಕದ ಜೀವಿತವನ್ನು ಜಯಿಸುವುದಕ್ಕೆ ಆಗುವಂತದಾಗಿದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಮ್ಮಲ್ಲಿ ಎಷ್ಟು ಅಂತಸ್ತಿದ್ದರೇನು, ನಮ್ಮಲ್ಲಿ ಎಷ್ಟು ಆಸ್ತಿ ಇದ್ದರೇನು, ನಮ್ಮಲ್ಲಿ ಬೆಲೆ ಬಾಳುವಂತ ಯಾವುದೇ ವಾಹನಗಳಿದ್ದರೇನು, ನಮ್ಮಲ್ಲಿ ಕರುಣೆ, ದಯೆ, ಪ್ರೀತಿ, ಶಾಂತಿ, ಸಮಾಧಾನ ಇವ್ಯಾವುದು ಇಲ್ಲವೆಂದರೆ ಅದು ಎಲ್ಲವೂ ಕೂಡ ನಮ್ಮಲ್ಲಿ ಇದ್ದರೂ ಕೂಡ ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲ, ನಮಗೆ ಸಮಾಧಾನ ಇಲ್ಲ ಎಂಬುದಾಗಿ ಈ ಲೋಕದಲ್ಲಿ ಅಲ್ಲದಾಡುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ನೀವುಗಳು ಎಷ್ಟೋ ಭಾಗ್ಯವಂತರಾಗಿದ್ದೇವೆ. ಯಾಕೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನಾವು ಆತನ ಮಕ್ಕಳಾಗಿದ್ದೇವೆ. ನಾವುಗಳು ಕೂಡ ಕರುಣೆ ಉಳ್ಳವರಾಗಿದ್ದೇವೆ. ನಾವು ಕರುಣೆ ಹೊಂದಿದ ಮಕ್ಕಳಾಗಿದ್ದೇವೆ. ಈ ಲೋಕದಲ್ಲಿ ಅನೇಕ ಜನರಿಗೆ ನಾವು ಕರುಣೆ ತೋರಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ಅನೇಕ ಜನರು ನಮಗೆ ಸಹಾಯ ಕೇಳುತ್ತಾ ಬರ್ತಾರೆ. ಆ ಸಹಾಯ ಕೇಳಿಕೊಂಡು ಬರುವಾಗ ನಾವು ಅವರಿಗೆ ಸಹಾಯ ಮಾಡಬೇಕು, ಅವರಿಗೆ ನಾವು ಪ್ರೀತಿಯಿಂದ ಮಾತನಾಡಬೇಕು, ಕರುಣೆ ತೋರಿಸಬೇಕು, ದಯೆ ತೋರಿಸಬೇಕು. ಇವೆಲ್ಲವುಗಳು ನಾವು ಮಾಡುವಾಗ ಈ ಲೋಕದಲ್ಲಿ ಈ ರೀತಿಯಾಗಿ ನಾವು ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ಕರುಣೆ ಹೊಂದಿದ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಕಷ್ಟ ಎಂಬುದಾಗಿ ನಮ್ಮ ಬಳಿಗೆ ಬಂದಂತ ಜನರಿಗೆ ನಾವು ಅವರಿಗೆ ಸಮಾಧಾನ ಹೇಳುತ್ತಾ ಇದ್ದೇವಾ? ಅವರಿಗೆ ಶಾಂತಿ, ಅವರಿಗೆ ಪ್ರೀತಿಯ ಒಂದು 4 ನುಡಿ ಮಾತುಗಳು ಅವರೊಟ್ಟಿಗೆ ಆಡುತ್ತಾ ಇದ್ದೇವಾ? ಕಷ್ಟ ಎಂಬುದಾಗಿ ಬರುವವರಿಗೆ ನಾವು ಅವರಿಗೆ ಯಾವ ರೀತಿಯಾಗಿ ವರ್ತನೆ ಮಾಡುತ್ತಾ ಇದ್ದೇವೆ? ನಾವು ಕರುಣೆ ತೋರಿಸುತ್ತಾ ಇದ್ದೇವಾ? ಅಹಂಕಾರಿಗಳಾಗಿ, ದುರಹಂಕಾರಿಗಳಾಗಿ ಅವರಿಗೆ ನಾವು ದೂರುತ್ತಾ ಇದ್ದೇವಾ? ಕರುಣೆ ತೋರಿಸುತ್ತಾ ಅವರಿಗೆ ನಾವು ಪ್ರೀತಿ ಮಾಡುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ? ಕರುಣೆ ಹೊಂದಿದವರಾಗಿ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಬೇರೆಯೊಬ್ಬರಿಗೆ ಮಾರ್ಗ ತೋರಿಸುತ್ತಾ, ಬೇರೆಯೊಬ್ಬರಿಗೆ ರಕ್ಷಣೆ ಒಂದು ಮಾರ್ಗದ ಕಡೆ ನಡೆಸುತ್ತಾ ನಾವು ಈ ರೀತಿಯಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಇಲ್ಲಿವರೆಗೂ ನಾನು ಕರುಣೆ ಉಳ್ಳವನಾಗಿ ಜೀವಿಸ್ತಾ ಇಲ್ಲ, ಅನೇಕ ಜನರಿಗೆ ನಾನು ಸಹಾಯ ಮಾಡುತ್ತಾ ಜೀವಿಸ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಇದು ಸುಂದರ ಸಮಯವಾಗಿದೆ. ಅನೇಕ ಜನರಿಗೆ ನಾವು ಈ ಒಂದು ದಿನದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಕರುಣೆ ಹೊಂದಿದವರಾಗಿ ಈ ಲೋಕದ ಜನರಿಗೆ ನಾವು ಕರುಣೆ ತೋರಿಸುವುದಕ್ಕಾಗಿ ಈ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳೋಣ.
ಕರುಣೆ ಉಳ್ಳವರಾಗಿ ಲೋಕದಲ್ಲಿ ಜೀವಿಸೋಣ. ತಂದೆಯಾದ ದೇವರು ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಕರುಣೆ ಉಳ್ಳವನಾಗಿದ್ದನೋ ಅದೇ ರೀತಿಯಾಗಿ ನಾವು ಕೂಡ ಈ ಲೋಕದಲ್ಲಿ ಕರುಣೆ ಉಳ್ಳವರಾಗಿ ಜೀವಿಸೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.